ಬರುವ ಸೂಚನೆಯನ್ನೇ ನೀಡದೆ ಹೀಗೆ ಒಮ್ಮಿಂದೊಮ್ಮೆಲೆ ಆಗಮಿಸಲು ಕಾರಣವೇನು ಗೌರವೇಶ್ವರ? ಕಾರಣ ಇರುವುದು ಗುರುವರಿಯ, ಈ ಬಾರಿ ನಮಗೂ ಪಾಂಡವರಿಗೂ ಯುದ್ಧವು ಸಂಭವಿಸಿರುವುದು. ಅದರಲ್ಲಿ ತಾವು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ನಿನ್ನ ತಮ್ಮ ಪಿಳ್ಳೆಂಗೋವಿ ಕಳ್ಳ ಕೃಷ್ಣನನ್ನು ಕೇಳಲು ಹೋದರೆ ಕೇಳಲು ಹೋದರೆ ಹೇಳು ದುರ್ಯೋಧನ. ಅದಕ್ಕೆ ನನ್ನ ತಮ್ಮ ಕೃಷ್ಣನು ಏನೆಂದು ಉತ್ತರಿಸಿದನು? ಅದನ್ನು ಹೇಳುವುದರಿಂದಾಗಲಿ ಅರ್ಜುನನ ಮುಂದೆ ಅವನ ಶಯನಾಗಾರದಲ್ಲಿ ಜರುಗಿದ ಕಣ್ಸನ್ನೆಯ ಕರಸೂಚನೆಯ ಕಪಟ ಕೃತ್ಯವನ್ನು ವಿವರಿಸುವುದಾಗಲಿ ಏನೂ ಪ್ರಯೋಜನವಿಲ್ಲ, ಬಿಡುವುದೇ. ಏನು ಹೇಳುತ್ತಿರುವೆ ದುರ್ಯೋಧನ ನೀನು? ನಿನ್ನ ಷರತ್ತಿನಂತೆಯೇ ತಾನೇ ಪಾಂಡವರು ವನವಾಸ ಹಾಗೂ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡಿರುವುದು? ಇಲ್ಲ ಗುರುದೇವ, ನಿಯಮದ ಒಪ್ಪಂದದಲ್ಲವರು ಸೋತಿರುವರು. ಅದು ಹೇಗೆ ಸುಯೋಧನ? ಹೌದು ಗುರುದೇವ, ವಿರಾಟರಾಯನ ಅರಮನೆಯ ಭೋಜನಾಗೃಹದಲ್ಲಿ ಮಾನಸಿಕ ಭೀಮನು ಕೀಚಕನನ್ನು ಮೋಸದಿಂದ ಹಾಕಿದನಲ್ಲವೇ? ಅಂದಿಗೆ ಅವರ 1 ವರ್ಷದ ಅಜ್ಞಾತವಾಸದ ಅವಧಿಯು ಮುಗಿದಿರಲಿಲ್ಲ. ಕೀಚಕನ ಮರಣದ ವೇಳೆಗಾಗಲೇ ಅವರ ಗುಪ್ತ ನಾಟಕವು ಬಯಲಾಗಿ ಬಿಟ್ಟಿತ್ತು. ಅಂದ ಮೇಲವರು ಸೋತಂತಲ್ಲವೇ ಗುರುದೇವ? ನಿಜವೇ ವಿಲಾ ಮೋಸಗಾರರೇ. ಕೇವಲ ವೀಕ್ಷಕರ ನೋಟಕ್ಕೂ ಪ್ರೇಕ್ಷಕರ ಶ್ರವಣೆಗಳಿಗಷ್ಟೇ ಪಾಂಡವರು ಧರ್ಮಿಷ್ಠರು. ಆದರೆ ಮಾಡುವುದೆಲ್ಲವೂ ಇಂತಹ ಜಾದುಕೃತ್ಯವೇ. ಪಾಂಡತನೆಲ್ಲ ಆಗುವುದೇವ ಜಾದುಕೃತ್ಯ. ನನಗೆಲ್ಲವೂ ಗೋಚರವಿದೆ ಕೃಷ್ಣ. ಯಾರ ಒತ್ತಾಸೆಯಿಂದ ಈ ಪಾಂಡವರ ರೆಕ್ಕೆ ಪುಚ್ಚಗಳಿಗೆ ಇಷ್ಟೊಂದು ಶಕ್ತಿ ಎಂಬುದನ್ನು ನಾನು ಚೆನ್ನಾಗಿ ಬಲ್ಲೆ. ಆ ಪಾಂಡವರ ಹಾರಾಟ ಚೀರಾಟದೊಂದಿಗೆ ಅವರ ಶಕ್ತಿಗೆ ಕಾರಣವಾದ ಶ್ರೀಕೃಷ್ಣನ ಯುಕ್ತಿಯನ್ನು ಬೇರು ಸಹಿತ ಕಿತ್ತು ಬಿಸಾಡಬೇಕು. ಈ ಯುದ್ಧದ ಮೂಲ ಉದ್ದೇಶ ದುರ್ಯೋಧನ. ಕೃಷ್ಣನು ಪಾಂಡವರ
ಕೃಷ್ಣ ನಿನ್ನ ನಿನ್ನ ಪರ ಯಾರವರ ಸಕಲ ದಂಡವೂ ಸಹ ಕಾರ್ಯನಿರ್ವಹಿಸದ ಈ ನಿನ್ನ ಶ್ರದ್ಧಾಕ್ರಿಯೆಯ ಉದ್ದೇಶವು ಯಶಸ್ವಿಯಾಗಲಿ. ಪ್ರಥಮ ಗೌರವ, ಯುದ್ಧ ರಂಗದಲ್ಲಿ ಪಾಂಡವರನ್ನು ಕೃಷ್ಣನು ಹಿಂಬಾಲಿಸುವುದಾದರೆ ನಾನು ನಿನ್ನ ಪರ ಕಾರ್ಯನಿರ್ವಹಿಸುವೆನು. ಆಗ ಯಾದವರ ಸಕಲ ದಂಡವೂ ಸಹ ನಿನ್ನ ಪರ ಕಾರ್ಯನಿರ್ವಹಿಸುವುದು. ಗುರುದೇವ, ನಿನ್ನೊಬ್ಬನ ಅಭಯಸ್ತವು ಈ ದುರ್ಯೋಧನ ಶಿರದ ಮೇಲೆ ಸದಾ ಕಾಲವೂ ಎಳೆಯಾಡುವುದಾದರೆ ಛಲ ಬೀಳದೆ ಸಮರಾಂಗಣದಲ್ಲಿ ತೊರೆತಪ್ಪಿ ಕಾಲ ಹಾಗೆಂದು ಕಾಲ ವಿಳಂಬ ಮಾಡುವುದು ಬೇಡ ದುರ್ಯೋಧನ. ಯಾವುದಕ್ಕೂ ಭೀಷ್ಮ, ದ್ರೋಣ, ಸೈಂಧವ, ಶಲ್ಯಾದಿಗಳನ್ನು ನಿನ್ನ ಹಿತೈಷಿಗಳನ್ನಾಗಿ ಮಾಡಿಕೊ. ಚಿತ್ತ ಗುರುದೇವ, ನಾನಿನ್ನು ಬರುತ್ತೇನೆ. ಮದ್ದಾನೆಯ ಬಲವುಳ್ಳ ಬಲರಾಮ ದೇವರು ಮತ್ತು ವಾದರ ಸೈನ್ಯವು ನನ್ನ ಪಕ್ಷವಾಯಿತು. ಇದು ನನ್ನ ಭಾಗ್ಯೋದವೇ ಸರಿ. ಎಲೆದಲೋ ದ್ವಿತೀಯ ಪಾಂಡವ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವ ಆ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವ ಆ ಪಾಂಡವ ಸೈನ್ಯ. ಹೇ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮನು ಶಲ್ಯ ಶಕುನಿ ಸೈಂಧವಾದಿ ಸಮರ ವೀರನ. ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮನು ಶಲ್ಯ ಶಕುನಿ